ಬಾರ್ಲಕ್ಕಿ ಗಂಜಿ ಕುಡಿ ಬನ್ನಿ, ದೇಹಕ್ಕೆ ತುಂಬ ಒಳ್ಳೆಯದದು. ಯಾಕೆ ಬೇಡ ನಿಮಗೆ? ಸೊ ನಿಮ್ಮ ಮನೆಯಲ್ಲೂ ಬಾರ್ಲಕ್ಕಿ ಗಂಜಿ ಯಾರೂ ಕುಡಿತಾ ಇಲ್ವಾ? ಅದು ಜಿಗಟಾಗಿದೆ, ಒಂಥರ ಥರ್ಮಾಕೋಲ್ ಥರ ಇದೆ ಅಂತ ಯಾರೂ ಕುಡಿತಾ ಇಲ್ವಾ? ಡೋಂಟ್ ವರಿ, ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ ಬಾರ್ಲಕ್ಕಿಯಿಂದ ನಾವು ಬಿಸಿಬೇಳೆ ಬಾತ್ ಮತ್ತು ಮೊಸರನ್ನ ಯಾವ ಥರ ಮಾಡೋದಂತ. ಸೊ ನೋಡೋಣ ಬನ್ನಿ, ಲೆಟ್ಸ್ ಬಿಗಿನ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಮ್ಮ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೆ ರಾಮಬಾಣ. ಸೊ ಇವತ್ತಿನ ಸ್ಪೆಷಲ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ನೋಡೋಣ ಬನ್ನಿ, ಬಾರ್ಲಕ್ಕಿಯಿಂದ ಯಾವ ರೀತಿ ಬಿಸಿಬೇಳೆ ಬಾತ್ ಮತ್ತು ಮೊಸರನ್ನ ಮಾಡೋದಂತ. ಸೊ ನಾನಿಲ್ಲಿ 2 ಕಪ್ ಆಗುವಷ್ಟು ಬಾರ್ಲಕ್ಕಿನ ನೆನೆಸಿಟ್ಟಿದ್ದೀನಿ. ರಾತ್ರಿಯೇ ನೆನೆಸಿಟ್ಟಿರೋದು, ನಾನು ಚೆನ್ನಾಗಿ 2 ಸತಿ ತೊಳೆದು ನೆನೆಸಿಟ್ಟಿರೋದು. ಸೊ ಮತ್ತೆ ಬೆಳಗ್ಗೆ ಅದನ್ನು 2 ಸತಿ ವಾಶ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಯಾವ ಥರ ಮೆತ್ತಗಾಗಿದೆ ಅಂತ ಹೇಳಿಬಿಟ್ಟು. ಸೊ ಈ ಥರ ಮೆತ್ತಗಾಗಿರೋದನ್ನ ನಾನು ಫಸ್ಟಿಗೆ ಏನು ಮಾಡ್ತೀನಿ, ಕುಕ್ಕರಲ್ಲಿ ಕುದಿಯೋಕೆ ಇಟ್ಕೊತೀನಿ. ಬಿಕಾಸ್ ನಾನಿಲ್ಲಿ ಏನು ಮಾಡಬೇಕು ಇವಾಗ, ಬಿಸಿಬೇಳೆ ಬಾತು ಮತ್ತು ಮೊಸರನ್ನ. ಸೊ ಈ ಬಾರ್ಲಕ್ಕಿ ತುಂಬ ಹಾರ್ಡಿರೋದ್ರಿಂದ ಕುದಿಯೋಕ್ಕೆ ತುಂಬ ನೀರಿನ ಅವಶ್ಯಕತೆ ಇದೆ. ನಾವು ರಾತ್ರಿ ಎಲ್ಲ ನೆನೆ ಇಟ್ಟರೂ ಕೂಡ ಅದು ಕುದಿಯೋಕ್ಕೆ ತುಂಬ ನೀರು ಬೇಕು. ಸೊ ಅದಕ್ಕೆ 1:5. ಸೊ ನೀವೆಷ್ಟು ಬಾರ್ಲಕ್ಕಿ ತೊಗೊಂಡಿರ್ತೀರೋ ಅದರ 5ರಷ್ಟು ನೀರನ್ನು ನೀವು ಹಾಕ್ಕೋಬೇಕು. ಸೊ ನನಗೆ ಬಿಸಿಬೇಳೆ ಬಾತಿಗೆ ಬೀನ್ಸ್ ಕೂಡ ಬೇಕು. ಸೊ ಒಂದೇ ಟೈಮ್ ಅದು ಆಗುತ್ತೆ ಅಂತ ಕೂಡ ನಾನು ಒಂದು ಪಾತ್ರೆಯಲ್ಲಿ ಬೀನ್ಸ್ ಹಾಕಿ, ನೀರು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಾರ್ಲಕ್ಕಿ ಕುದಿಯೋಕ್ಕಾಗಿರ್ಬೋದು, ಬೀನ್ಸ್ಗಾಗಿರ್ಬೋದು ಹಾಕಿಬಿಟ್ಟು ನಾನಿಲ್ಲಿ ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ಸೊ ನೋಡ್ಬೋದು ಇವಾಗ ನಾನು ಕುಕ್ಕರಲ್ಲಿ ಹಾಕಿಬಿಟ್ಟು ಅದನ್ನು ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ಸೊ ಈ ಮೀನ್ ವೈಲ್ ಇದು ಕುದಿಯೋ ಅಷ್ಟರಲ್ಲಿ ನಾನು ಇದರ ಬೆನಿಫಿಟ್ಸ್ ಹೇಳ್ತೀನಿ. ಬಾರ್ಲಕ್ಕಿ ಬಂದುಬಿಟ್ಟು ದೇಹಕ್ಕೆ ಫಸ್ಟ್ ತಂಪು. ಸೊ ಇದರಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ಏನಾಗುತ್ತೆ, ನಮ್ಮ ಬ್ಲಡ್ ಶುಗರ್ ಸ್ಪೈಕ್ ಆಗೋದನ್ನ ಕಮ್ಮಿ ಮಾಡುತ್ತೆ. ಜೊತೆಗೆ ಇದರಲ್ಲಿ ಹೈ ಫೈಬರ್, ಸಿಕ್ಕಾಪಟ್ಟೆ ಫೈಬರ್ ಇರುತ್ತೆ ಇದರಲ್ಲಿ. ಜೊತೆಗೆ ನಾವಿಲ್ಲಿ ಮೊಸರು ಕೂಡ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಮೊಸರು ನಾನಿಲ್ಲಿ ಹಾಲಿನ ಅಂದರೆ ಹಸುವಿನ ಹಾಲಿನ ಮೊಸರನ್ನ ಮಾಡ್ತಾಯಿಲ್ಲ. ಸೊ ನಾನಿಲ್ಲಿ ಪ್ಲ್ಯಾಂಟ್ ಬೇಸ್ಡ್ ಮೊಸರು ಮಾಡ್ತಾ ಇರೋದು. ಅದನ್ನು ಕೂಡ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ. ಮತ್ತು ಇದು ನಮಗೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಆಗೋ ಥರ ನೋಡ್ಕೊಳ್ಳುತ್ತೆ. ಜೊತೆಗೆ ಥೈರಾಯ್ಡ್ ಪೇಷಂಟಿಗೆ ಏನಪ್ಪ ಅಂತ ಅಂದರೆ ಅಯೋಡಿನ್ ಫಂಕ್ಷನ್ ಕರೆಕ್ಟಾಗಿರುತ್ತೆ, ಅದಕ್ಕೋಸ್ಕರ. ಸೊ ನೋಡಿ, ನಾನಿಲ್ಲಿ ಇಷ್ಟೆಲ್ಲ ತರಕಾರಿಗಳನ್ನ ತೊಗೊಂಡಿದ್ದೀನಿ. ಮೊಸರನ್ನ ಮತ್ತು ಬಿಸಿಬೇಳೆ ಬಾತ್ ಎರಡಕ್ಕೂ ಆಗೋ ರೀತಿಯಲ್ಲಿ ನಾನು ಈರುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣಿನ ರಸ, ಬಿಸಿಬೇಳೆ ಬಾತ್ ಪೌಡ್ರು ಮನೆಯಲ್ಲೇ ಮಾಡಿರೋದು. ಪ್ಲೀಸ್ ಯಾರೂ ಪ್ರಿಸರ್ವೇಟಿವ್ ಯೂಸ್ ಮಾಡಿರೋದನ್ನ ಇದು ಮಾಡ್ಕೋಬೇಡಿ. ಇಷ್ಟೆಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಕುಕ್ಕರ್ ವಿಸಿಲ್ ಹಾಕಿ ರೆಡಿ ಆಗಿತ್ತು. ಸೊ ಇವಾಗ ಓಪನ್ ಮಾಡಿದಾಗ ನೋಡಿ, ಬಾರ್ಲಕ್ಕಿ ಎಲ್ಲ ಕುದ್ದಿದೆ ಅಲ್ವಾ? ಸೊ ಇವಾಗ ಬಾರ್ಲಕ್ಕಿ ಕುದ್ದಿದೆ. ಸೊ ಇವಾಗ ನೀವು ಅದನ್ನು ತಿಂದು ನೋಡಿದ್ರೆ ಗೊತ್ತಾಗುತ್ತೆ, ಅದು ಸಾಫ್ಟ್ ಆಗಿರುತ್ತೆ. ಮುಟ್ಟಿದಾಗ ಏನಾಗುತ್ತೆ, ಅದು ಒಂಥರ ಥರ್ಮಾಕೋಲ್ ಥರ ಆಗಿರೋದ್ರಿಂದ ಕೈಯಿಂದ ಜಾರ್ ಹೋಗುತ್ತೆ. ಸೊ ನಾನಿವಾಗ ನೀರನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಇದೇ ನೀರನ್ನೇ ನಾನು ಬಿಸಿಬೇಳೆ ಬಾತ್ ಮಾಡೋವಾಗ ಮತ್ತು ಮೊಸರನ್ನಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಇದೇ ನೀರಲ್ಲೇ ಜಾಸ್ತಿ ಅಂಶ ಇರುತ್ತೆ ಮತ್ತು ನೀರು ತುಂಬ ಜಿಗಟ್ ಕೂಡ ಇರುತ್ತೆ, ಗಟ್ಟಿಯಾಗಿರುತ್ತೆ. ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಅದರಲ್ಲೇ ಎಲ್ಲ ಇರೋದು. ಇವಾಗ ನೋಡಿ, ಮಿಕ್ಸಿಗೆ ಯಾಕೆ ಹಾಕ್ಕೊತಾ ಇದ್ದೀನಿ ಅಂದರೆ ಬಾಯಲ್ಲಿ ಜಾರ್ ಹೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಹಾಫ್ನ ಮೊಸರನ್ನಕ್ಕೆ ಇಟ್ಕೊಂಡಿದ್ದೀನಿ, ಇನ್ನು ಹಾಫ್ನ ಬಿಸಿಬೇಳೆ ಬಾತಿಗೆ. ಸೊ ಇಲ್ಲಿ ಮೊಸರನ್ನಕ್ಕೆ ಇಟ್ಕೊಂಡಿರೋದ್ರಲ್ಲಿ ಮಜ್ಜಿಗೆ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ, ಪ್ಲ್ಯಾಂಟ್ ಬೇಸ್ಡ್ ಮೊಸರು ಮಾಡಿದ್ದೀನಿ, ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಮೊಸರು ಅನ್ನೋದು ಕನ್ಸಿಸ್ಟೆನ್ಸಿ, ನೀವೇನು ಮನೇಲಿ ಮೊಸರು ಮಾಡ್ತೀರಲ್ಲ ಆ ಮೊಸರನ್ನ ಅದ್ರ ಕನ್ಸಿಸ್ಟೆನ್ಸಿಗೆ ತೊಗೊಂಬಂದು ಸ್ವಲ್ಪ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಬೆಳ್ಳುಳ್ಳಿನ ಹಾಕಿ ಸೈಡಿಗೆ ಮುಚ್ಚಿಡ್ತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಆ ಮೊಸರನ್ನದಲ್ಲಿ ಹುರ್ಕೊಳ್ಳೋ ಅಷ್ಟರಲ್ಲಿ ನಾವಿಲ್ಲಿ ಬಿಸಿಬೇಳೆ ಬಾತಿಗೆ ರೆಡಿ ಮಾಡ್ಕೊಂಬಿಡೋಣ. ಸೊ ಮೇನ್ ಸ್ಪೈಸಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದು ಮಾಡಿಕೊಂಡು, ಸ್ಪೈಸಸ್ ಎಲ್ಲ ಚಟಪಟ ಅಂದಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಸೊ ಈರುಳ್ಳಿ ಬೇಯೋಕ್ಕೆ ಸ್ವಲ್ಪ ನೀರಿನ ಅಂಶ ಬೇಕು ಅಂದಾಗ ಹಾಕ್ಕೊಳ್ಳಿ. ಇಲ್ಲಾಂದರೆ ಇಲ್ಲೇನಂದರೆ ನಾವು ಟೊಮ್ಯಾಟೊ ಹಾಕ್ಕೊಂಡಾಗ ಕೂಡ ಟೊಮ್ಯಾಟೊ ಕೂಡ ನೀರು ಬಿಡುತ್ತೆ. ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಸೊ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಎರಡರದ್ದು ಬೇಯೋ ಕನ್ಸಿಸ್ಟೆನ್ಸಿ ಮತ್ತು ಟೈಮ್ ಒಂದೇ ಇರೋದ್ರಿಂದ ಸೊ ನೀವು ಅದನ್ನು ಜೊತೆಗೇನು ಬೇಯಿಸ್ಕೋಬೋದು. ಓಕೆ. ಸೊ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು, ಫುಲ್ ಬೇಯಬೇಕು. ಯಾಕಂದರೆ ನಾವಿಲ್ಲಿ ಬಾರ್ಲಕ್ಕಿನ ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ ಅಲ್ವಾ? ಸೊ ಅದಕ್ಕೋಸ್ಕರ ಚೆನ್ನಾಗಿ ಬೇಯಬೇಕು. ಆಮೇಲೆ ಇಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನಾನಿಲ್ಲಿ ಬೇಯಿಸಿಟ್ಕೊಂಡಿರುವಂಥ ಬೀನ್ಸ್ನ ಹಾಕ್ತಾಯಿದ್ದೀನಿ. ಯಾಕೆ ಬೀನ್ಸ್ ಬೇಯಿಸ್ಕೊಂಡೆ ಅಂತ ನಿಮಗೆ ಅರ್ಥ ಆಗಿರಬೇಕು ಇವಾಗ. ಯಾಕಂದರೆ ಬಾರ್ಲಕ್ಕಿ ಆಲ್ರೆಡಿ ಬೆಂದಿದೆ, ಅದಕ್ಕೆ ಬೇಯೋಕ್ಕೆ ಟೈಮ್ ಬೇಕಾಗಿಲ್ಲ. ಸೊ ನಾವು ಜಾಸ್ತಿ ಬೇಯಿಸಿದಾಗ ಬೀನ್ಸಿಗೆ ಜಾಸ್ತಿ ಟೈಮ್ ಬೇಕಾದಾಗ ಅದು ರುಚಿ ಅಷ್ಟು ಬರಲ್ಲ. ಅದಕ್ಕೆ ನಾನು ಫಸ್ಟಿಗೆ ಅದನ್ನ ಬೇಯಿಸ್ಕೊಂಡು ನೋಡಿ, ಇಲ್ಲಿ ತುರಿದಿರೋ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಸೊ ಎಲ್ಲನೂ ಚೆನ್ನಾಗಿ ಬೇಯಬೇಕು. ಹುಣಸೆ ಹಣ್ಣಿನ ರಸ, ಉಪ್ಪು ಮತ್ತು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕೊಂಡ್ಬಿಟ್ಟು ನಾನಿಲ್ಲಿ ಕುದಿಯೋಕೆ ಇಡ್ತಾಯಿದ್ದೀನಿ. ಸೊ ಅರ್ಧದಲ್ಲೇ ಬಿಟ್ಟಿದ್ನಲ್ಲ, ಥೈರಾಯ್ಡ್ ಮೇಲೆ ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ, ಮೆಟಾಬಾಲಿಸಮ್ನ ಜಾಸ್ತಿ ಮಾಡುತ್ತೆ. ಇದರಲ್ಲೆಲ್ಲ ವೆಜಿಟೇಬಲ್ಸ್ ಇರೋದ್ರಿಂದ ಆ್ಯಂಟಿ ಇನ್ಫ್ಲಮೇಟ್ರಿ ಕೂಡ ಇದು ವರ್ಕ್ ಆಗುತ್ತೆ. ಆರ್ಥ್ರೈಟಿಸು, ಆಟೋ ಇಮ್ಯೂನ್ ಇರೋರು, ಥೈರಾಯ್ಡ್ ಇರೋರು, ಡಯಾಬಿಟಿಕ್ ಇರೋರು ಆರಾಮಾಗಿ ಯೂಸ್ ಮಾಡ್ಬೋದು. ಒಂದು ಒಳ್ಳೆ ಹೆಲ್ದಿ ಫುಡ್ ಅಂತ
ಇದನ್ನು ಹೇಳ್ಬೋದು. ಸೊ ನೀವು ಇದನ್ನು ಯಾವಾಗ ಬೇಕೋ ಅವಾಗ ತೊಗೋಬೋದು, ದೇಹಕ್ಕೆ ತಂಪು. ಓಕೆ, ಸೊ ಅಲ್ಲಿ ನಾನು ಕುಕ್ಕರಲ್ಲಿ ಬೇಕಿಟ್ಟಿದ್ದೀನಿ ಬಿಸಿಬೇಳೆ ಬಾತಿಗೆ ಎಲ್ಲ ಬಾರ್ಲಕ್ಕಿ ಎಲ್ಲ ಹಾಕಿ. ಸೊ ಅದು ಕುದ್ದಾಗ ಚೆನ್ನಾಗಾಗುತ್ತೆ. ಮೀನ್ ವೈಲ್ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಮೊಸರನ್ನಕ್ಕೆ ತುರಿದಿರೊಟ್ಟಿರುವಂಥ ಗಜ್ರಿ ಅಥವಾ ಕ್ಯಾರೆಟ್ ಅಂತಿರಲ್ಲ ಅದು, ಮತ್ತು ಹಸಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಸಿ ಈರುಳ್ಳಿ ತುಂಬ ದೇಹಕ್ಕೆ ಒಳ್ಳೆಯದು, ಅದಕ್ಕೋಸ್ಕರ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ನಾನಿಲ್ಲಿ ಕೊತ್ತಂಬರಿ, ಬೆಳ್ಳುಳ್ಳಿ, ಕರಿಬೇವನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಡು ಕೂಡ ಹಾಕೋಬೋದು, ಸೇಮ್ ಟೇಸ್ಟೇ ಬರುತ್ತೆ, ಏನೂ ಡಿಫ್ರೆನ್ಸ್ ಆಗೋಲ್ಲ. ತುಪ್ಪದಲ್ಲಿ ಹಾಕಿದ್ರೆ ಸ್ವಲ್ಪ ತುಪ್ಪದ ಘಮ ಇರುತ್ತೆ ಅನ್ನೋದು ಬಿಟ್ಟರೆ ಏನಿಲ್ಲ. ಇದು ಕೂಡ ಅದೇ ಥರ ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ಬಾರ್ಲಕ್ಕಿಯಿಂದ ನಮ್ಮ ದೇಹಕ್ಕೆ ಏನೇನು ಉಪಯೋಗ ಆಗುತ್ತೆ ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ ಇವಾಗ ಬಿಸಿಬೇಳೆ ಬಾತ್ ಈ ರೀತಿ ರೆಡಿ ಆಯಿತು. ಸೊ ಆಮೇಲೆ ನಾನು ಇದನ್ನು ಬಿಸಿಬೇಳೆ ಬಾತನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ವಾವ್, ಸೌದಿದ್ದು ಸೂಪರ್ ಡೂಪರ್ ಆಗಿತ್ತು ನೋಡಿ, ಅಮೇಝಿಂಗ್ ಆಗಿರುತ್ತೆ. ಸೊ ನೀವು ನಾರ್ಮಲಾಗಿ ಮಾಡೋ ಮೊಸರನ್ನ ಬಿಸಿಬೇಳೆ ಬಾತಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟಲ್ಲೂ ಡಿಫ್ರೆನ್ಸ್ ಇರೋಲ್ಲ, ನಾವು ಇಷ್ಟಪಡೋ ಅಡುಗೆನೂ ತಿಂದಂಗಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನಿಮ್ಮನ್ನು ಇನ್ನೊಂದು ರೆಸಿಪಿ ಜೊತೆ ಮೀಟ್ ಆಗ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರೀತಿಯಿಂದ ಅಡುಗೆ ಮಾಡಿದಾಗ ಎಂಥ ಅಡುಗೆ ಕೂಡ ಅಮೃತವಾಗಿರುತ್ತೆ. ಬಾಯ್.